ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಷನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ, ನಾವು ಈ ಹಿಂದಿನ ಅವಧಿಯಲ್ಲಿ ಅಥವಾ ಈ ಹಿಂದಿನ ವಿಡಿಯೋದಲ್ಲಿ ನಾವು 4ನೇ ಅಧ್ಯಾಯದ ಮೇಲಿನ 1 ಹಾಗೂ 2 ಅಂಕದ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ವಿ. ಪ್ರಥಮ PUC ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಮುಖವಾಗಿರುವಂತಹ 5ನೇ ಅಧ್ಯಾಯ ಭಾರತದ ಸಂವಿಧಾನ. ಈ ಭಾರತದ ಸಂವಿಧಾನ ಅನ್ನುವಂತಹ ಈ ಒಂದು ಅಧ್ಯಾಯದಲ್ಲಿ ಅತ್ಯಂತ ಪ್ರಮುಖವಾಗಿ ಬರುವಂತಹ ಒಂದು ಅಂಕದ ಪ್ರಶ್ನೆಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಅದು ಕನ್ನಡ ಮಾಧ್ಯಮದಲ್ಲಿ ಮತ್ತು ಆಂಗ್ಲ ಮಾಧ್ಯಮದಲ್ಲಿ, ಈ ಎರಡೂ ಮಾಧ್ಯಮದಲ್ಲಿ ಈ ಪ್ರಶ್ನೋತ್ತರಗಳನ್ನು ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಅದು ತಮಗೆ ಅನುಕೂಲ ಆಗ್ತದೆ. ಹಾಗಾದರೆ ಆ ಒಂದು ವಿಡಿಯೋ ಪ್ರಾರಂಭಿಸೋಣವೇ? ಬನ್ನಿ ಸ್ನೇಹಿತರೆ. ಭಾರತದ ಸಂವಿಧಾನ, ಈ ಒಂದು ಅಂಶದ ಬಗ್ಗೆ ಅಥವಾ ಭಾರತದ ಸಂವಿಧಾನದ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗಿರುವಂಥದ್ದು ಭಾರತೀಯದ ನಾಗರಿಕರಾಗಿ ಅತ್ಯಂತ ಪರಮ ಕರ್ತವ್ಯವಾಗಿದೆ. ಹಾಗಾಗಿಯೇ ಈ ಒಂದು ವಿಷಯವನ್ನು ನಮ್ಮ ಎಲ್ಲ ಯುವ ಜನರಿಗೆ ಹಾಗೂ ಶಿಕ್ಷಣದ ಪ್ರೇಮಿಗಳಿಗೆ ತಿಳಿಪಡಿಸುವಂತೆ IC ಅನ್ನುವಂತಹ ಅಥವಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನುವಂತಹ ಒಂದು ಟೆಕ್ಸ್ಟನ್ನು ಪ್ರತಿ ಡಿಗ್ರಿ ಅಥವಾ ಈ ಪದವಿ ಕಾಲೇಜುಗಳಲ್ಲಿ ಇವುಗಳನ್ನು ಅಳವಡಿಸಿರುವುದನ್ನು ನಾವು ನೋಡ್ತೀವಿ. ಹಾಗಾದರೆ ಈ ಪ್ರಥಮ PUCಯಲ್ಲಿ ಅದರ ಇಂಟ್ರೊಡಕ್ಷನ್ ಇರ್ತಾ ಇದೆ. ಅದರ ಅಧ್ಯಾಯದಲ್ಲಿ ಬರುವ ಅತ್ಯಂತ ಪ್ರಮುಖವಾಗಿರುವ 1 ಅಂಕದ ಪ್ರಶ್ನೆಗಳನ್ನು ನಾವೀಗ ಚರ್ಚೆ ಮಾಡ್ತಾ ಇದ್ವಿ. ಮೊದಲನೆಯದಾಗಿ, ಭಾರತೀಯ ಸಂವಿಧಾನ ಅಥವಾ ಭಾರತದ ಸಂವಿಧಾನ ಯಾವಾಗ ಜಾರಿಗೆ ಬಂದಿತು? ಇದೆಲ್ಲ ನಿಮ್ಗೆ ಗೊತ್ತು. ಪ್ರತಿ ವರ್ಷ ಜನವರಿ 26ರಂದು ನಾವು ಪ್ರಜಾರಾಜ್ಯೋತ್ಸವ, ಗಣರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತೀವಲ್ಲ, ಅದು ಯಾವುದರ ನೆನಪಿಗಾಗಿ ಅಂದರೆ ನಮ್ಮ ಸಂವಿಧಾನ ಜಾರಿಗೆ ಬಂದ ದಿನ. ಹಾಗಾಗಿ ಇದರ ಉತ್ತರ ಜನವರಿ 26, 1950ರಂದು ನಮ್ಮ ಭಾರತದ ಸಂವಿಧಾನ ಜಾರಿಗೆ ಬಂದಿತು. ವೆನ್ ಡಿಡ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಮ್ ಇನ್ ಟು ಫೋರ್ಸ್? The answer is on 26th January 1950. ಇನ್ನು ಎರಡನೆಯದಾಗಿ, ಭಾರತೀಯ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರು? ಕನ್ಫ್ಯೂಷನ್ ಮಾಡ್ಕೋಬೇಡಿ, ಯಾಕೆಂದರೆ ಕರಡು ಸಮಿತಿ ಅಧ್ಯಕ್ಷರೇ ಬೇರೆ, ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರೇ ಬೇರೆ. ಹಾಗಾಗಿ ಭಾರತೀಯ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರು ಎಂದಾಗ ಅದಕ್ಕೆ ಉತ್ತರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. Who was the chairman of Indian Constitution Assembly? The answer is Dr. ಬಾಬು ರಾಜೇಂದ್ರ ಪ್ರಸಾದ್. ಇನ್ನು ಮೂರನೆಯದಾಗಿ, ಭಾರತೀಯ ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಯಾರು? ಇಲ್ಲಿದೆ ನೋಡಿ, ಕರಡು ಸಂವಿಧಾನ ಅಥವಾ ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಯಾರು ಎಂದಾಗ ಇದಕ್ಕೆ ಉತ್ತರ ಡಾಕ್ಟರ್ BR ಅಂಬೇಡ್ಕರ್. Who was the chairman of drafting committee of Indian Constitution? The answer is Dr. BR ಅಂಬೇಡ್ಕರ್. ಇನ್ನು ನಾಲ್ಕನೆಯದಾಗಿ, ಸಂವಿಧಾನ ರಚನಾ ಸಭೆಯ ಯಾವುದಾದರೂ ಇಬ್ಬರು ಸದಸ್ಯರ ಹೆಸರುಗಳನ್ನು ತಿಳಿಸಿ. ಸಂವಿಧಾನ ರಚನಾ ಸಮಿತಿಯ ಯಾವುದಾದರೂ ಇಬ್ಬರು ಹೆಸರುಗಳನ್ನು ತಿಳಿಸಿ ಎಂದಾಗ ನಾವು ಉತ್ತರವಾಗಿ HC ಮುಖರ್ಜಿ, ಗೋಪಾಲಸ್ವಾಮಿ ಅಯ್ಯಂಗಾರ್ ಅವರ ಹೆಸರನ್ನು ನಾವು ಇಲ್ಲಿ ಸೂಚಿಸಬಹುದಾಗಿದೆ. ನೇಮ್ ಎನಿ 2 ಮೆಂಬರ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಥವಾ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ದ ಆನ್ಸರ್ ಈಸ್ HC ಮುಖರ್ಜಿ ಆ್ಯಂಡ್ ಗೋಪಾಲಸ್ವಾಮಿ ಅಯ್ಯಂಗಾರ್. ಇನ್ನು 5ನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯ ಸದಸ್ಯರ ಸಂಖ್ಯೆ ಎಷ್ಟು? ನಮ್ಮ ಸಂವಿಧಾನ ರಚನಾ ಸಭೆಯ ಸದಸ್ಯರ ಸಂಖ್ಯೆಯನ್ನು ಎಷ್ಟು ಎನ್ನುವ ಈ ಪ್ರಶ್ನೆ ಕೇಳಿದಾಗ ಇದಕ್ಕೆ ಉತ್ತರ 389. ಇದು ಅವಿಭಜಿತ, ಅಂದರೆ ಭಾರತ ಮತ್ತು ಪಾಕಿಸ್ತಾನ ಇದು ಬೇರೆಯಾಗುವ ಪೂರ್ವದಲ್ಲಿ ನಮ್ಮ ಸಂವಿಧಾನ ರಚನಾ ಸಭೆ ರಚನೆಯಾಗಿತ್ತು. ಹಾಗಾಗಿ ಆ ರಚನಾ ಸಭೆಯ ಸದಸ್ಯರ ಸಂಖ್ಯೆ ಎಷ್ಟಾಗಿತ್ತು ಅಂದರೆ 389. How many members were there in the Constituent Assembly? The answer is 389 members. ಇನ್ನು 6ನೇದಾಗಿ, ಸಂವಿಧಾನ ಕರಡು ರಚನಾ ಸಮಿತಿ ಸಂವಿಧಾನದ ಕರಡು ಸಂವಿಧಾನವನ್ನು ರಚನಾ ಸಭೆಯ ಮುಂದೆ ಯಾವಾಗ ಮಂಡಿಸಿತು? ಈ ಪ್ರಶ್ನೆಗೆ ಕರಡು ರಚನೆಯ ಆ ಕರಡನ್ನು ಯಾವಾಗ ಸಂವಿಧಾನ ರಚನಾ ಸಭೆಯ ಮುಂದೆ ಮಂಡಿಸಿತು ಎಂದಾಗ ಅದರ ಉತ್ತರ ಅಕ್ಟೋಬರ್ 1948. When did the drafting committee submit the draft of the Indian Constitution? The answer is October 1948. ಇನ್ನು 7ನೇದಾಗಿ, ಸಂವಿಧಾನ ರಚನಾ ಸಭೆಯು ಸಂವಿಧಾನದ ಕರಡನ್ನು ಅಂಗೀಕರಿಸಿದ ದಿನಾಂಕ ತಿಳಿಸಿ. ಸಂವಿಧಾನದ ಕರಡನ್ನು ಅಂಗೀಕರಿಸಿದ ದಿನ, ಜಾರಿಗೆ ಬಂದ ದಿನ ನಿಮಗೆ ಗೊತ್ತು,
1950 ಜನವರಿ 26 ಅಂತ ಹೇಳ್ತೀವಿ. ಹಾಗಾದರೆ ಅಂಗೀಕರಿಸಿದ ದಿನ ಅಂದಾಗ ಅದರ ಉತ್ತರ ನವೆಂಬರ್ 26, 1949. When did the Constituent Assembly accept the draft of Indian Constitution? The answer is 26th November 1949. ಇನ್ನು 8ನೇ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಸಂವಿಧಾನ ಯಾವುದು? ವಿಶ್ವದ ಅತಿ ದೊಡ್ಡ ಸಂವಿಧಾನ ಯಾವುದು ಎನ್ನುವಂಥ ಈ ಪ್ರಶ್ನೆಗೆ ಉತ್ತರ ಭಾರತದ ಸಂವಿಧಾನ. Which is the lengthiest constitution in the world? The answer is Indian Constitution. ಇನ್ನು 9ನೇದಾಗಿ, ವಿಶ್ವದ ಅತ್ಯಂತ ಚಿಕ್ಕ ಸಂವಿಧಾನ ಯಾವುದು? ಅತ್ಯಂತ ಚಿಕ್ಕ, ಶಾರ್ಟೆಸ್ಟ್ ಅಂತನ್ನುವಂಥದ್ದು. ವಿಶ್ವದ ಅತ್ಯಂತ ಚಿಕ್ಕ ಸಂವಿಧಾನ ಯಾವುದು ಅಂತ ಕೇಳಿದಾಗ ಅದಕ್ಕೆ ಉತ್ತರ ಅಮೇರಿಕಾದ ಸಂವಿಧಾನ. Which is the shortest constitution in the world? The answer is ಅಮೇರಿಕನ್ ಕಾನ್ಸ್ಟಿಟ್ಯೂಷನ್. ಇನ್ನು 10ನೇದಾಗಿ, ಭಾರತೀಯ ಸಂವಿಧಾನ ರಚನಾ ಸಭೆ ತೆಗೆದುಕೊಂಡ ಕಾಲವೆಷ್ಟು? ಭಾರತೀಯ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಸಂವಿಧಾನ ರಚನಾ ಸಭೆಯು ತೆಗೆದುಕೊಂಡ ಕಾಲ ಎಷ್ಟು ಅಂತ ನಾವು ಕೇಳಿದಾಗ ಉತ್ತರ 2 ವರ್ಷ 11 ತಿಂಗಳು 18 ದಿನ. ಕೇವಲ 12 ದಿನ ಕಡಿಮೆ ಒಂದು ವರ್ಷಕ್ಕೆ, ಅಂದರೆ 3 ವರ್ಷಕ್ಕೆ 12 ದಿನ ಕಡಿಮೆ. ಇದರ ಉತ್ತರ 2 ವರ್ಷ 11 ತಿಂಗಳು 18 ದಿನಗಳನ್ನು ನಮ್ಮ ಸಂವಿಧಾನ ರಚನಾ ಸಭೆಯು ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ತೆಗೆದುಕೊಂಡಂತಹ ಕಾಲಾವಧಿ. ಹೌ ಮಚ್ ಟೈಮ್ ಹ್ಯಾಸ್ ಬೀನ್ ಟೇಕನ್ ಬೈ ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಟು ಮೇಕ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ದ ಆನ್ಸರ್ ಈಸ್ 2 years 11 months and 18 days. ಇನ್ನು 11ನೇ ಪ್ರಶ್ನೆ, ಪ್ರಸ್ತಾವನೆಯು ಸಂವಿಧಾನದ ರಾಜಕೀಯ ಜಾತಕ ಎಂದು ಹೇಳಿದವರಾರು? ನಮ್ಮ ಭಾರತದ ಪ್ರಿಯಾಂಬಲ್ ಅಂತ ಕರಿತೀವಿ, ಪೀಠಿಕೆ, ಪೂರ್ವ ಪೀಠಿಕೆ ಅಂತ ಕರಿತೀವಿ ಪ್ರಸ್ತಾವನೆ. ಇದನ್ನು ರಾಜಕೀಯ ಜಾತಕ ಅಂತ ಕರೆದವ್ರು ಯಾರು ಅಂತ ಹೇಳಿದವ್ರು ಯಾರು ಅನ್ನೋಂಥ ಪ್ರಶ್ನೆಗೆ ಉತ್ತರ KM ಮುನ್ಸಿ. Who described the preamble as the political horoscope of the Constitution? The answer is KM ಮುನ್ಸಿ. ಇನ್ನು 12ನೇ ಪ್ರಶ್ನೆ, ಅಧಿಕಾರ ವಿಭಜನೆಯ 3 ಪಟ್ಟಿಗಳನ್ನು ತಿಳಿಸಿ. ನಮ್ಮ ಭಾರತದ ಸಂಯುಕ್ತ ಪದ್ಧತಿಯ ಸರ್ಕಾರದಲ್ಲಿ ಅಧಿಕಾರವನ್ನು ವಿಭಜನೆ ಮಾಡಿದ್ದಾರೆ. ಆ 3 ಪಟ್ಟಿಗಳ ಹೆಸರುಗಳನ್ನು ತಿಳಿಸಿ ಎಂದಾಗ ಉತ್ತರ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಈ ರೀತಿ 3 ರೀತಿಯ ಪಟ್ಟಿಗಳನ್ನು ನಾವು ನೋಡ್ತೀವಿ, ಅಧಿಕಾರದ ವಿಭಜನೆಯ ಪಟ್ಟಿಗಳು. ನೇಮ್ ದ 3 lists ಆಫ್ ಡಿವಿಷನ್ ಆಫ್ ಪವರ್. ದ ಆನ್ಸರ್ ಈಸ್ ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಆ್ಯಂಡ್ ಕನ್ಕರೆಂಟ್ ಲಿಸ್ಟ್. ಇನ್ನು 13ನೇದಾಗಿ, ಭಾರತೀಯ ಸಂವಿಧಾನದ ಯಾವ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳ ಪಟ್ಟಿಗಳನ್ನು ಕಾಣುತ್ತೇವೆ? ಭಾರತೀಯ ಸಂವಿಧಾನದ ಯಾವ ಭಾಗದಲ್ಲಿ ಈ ರಾಜ್ಯ ನಿರ್ದೇಶಕ ತತ್ವಗಳ ಪಟ್ಟಿ ಇದೆ ಅನ್ನುವಂಥ ಈ ಪ್ರಶ್ನೆಗೆ ಉತ್ತರ ಭಾರತೀಯ ಸಂವಿಧಾನದ 4ನೇ ಭಾಗದಲ್ಲಿ ನಾವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಪಟ್ಟಿಯನ್ನು ನೋಡ್ತೀವಿ. ನೇಮ್ ದ ಪಾರ್ಟ್ ವಿಚ್ ಕಂಟೈನ್ಸ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ದ ಆನ್ಸರ್ ಈಸ್ ಪಾರ್ಟ್ 4 ಆಫ್ ದಿ ಕಾನ್ಸ್ಟಿಟ್ಯೂಷನ್. ಇನ್ನು 14ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳ ಪಟ್ಟಿಯ ಬಗ್ಗೆ ವಿವರಣೆಯನ್ನು ನೀಡಲಾಗಿದೆ? ಭಾರತೀಯ ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳ ಪಟ್ಟಿಯ ವಿವರಣೆಯನ್ನು ನೀಡಲಾಗಿದೆ ಅಂದಾಗ ಭಾರತೀಯ ಸಂವಿಧಾನದ 3ನೇ ಭಾಗದಲ್ಲಿ ನಾವು ಯಾವ ಪಟ್ಟಿಯನ್ನು ನೋಡ್ತೀವಿ ಅಂದರೆ ಮೂಲಭೂತ ಹಕ್ಕುಗಳ ಪಟ್ಟಿಯನ್ನು ನೋಡ್ತೀವಿ. ಹಾಗಾಗಿ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳ ಪಟ್ಟಿಯನ್ನು ನೀಡಲಾಗಿದೆ, ಅವುಗಳ ವಿವರಣೆಯನ್ನು ನೀಡಲಾಗಿದೆ. ನೇಮ್ ದ ಪಾರ್ಟ್ ವಿಚ್ ಕಂಟೈನ್ಸ್ ದ ಫಂಡಮೆಂಟಲ್ ರೈಟ್ಸ್. The answer is part 3rd of the Indian Constitution. ಇನ್ನು 15ನೇದಾಗಿ, ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆಯಲಾಯಿತು? ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಈ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆಯಲಾಯಿತು ಎನ್ನುವಂತಹ ಈ ಪ್ರಶ್ನೆಗೆ ಉತ್ತರ 1978ರಲ್ಲಿ 44ನೇ ತಿದ್ದುಪಡಿ ಕಾಯ್ದೆಯನ್ನು ಮಾಡಿ ಈ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಆಸ್ತಿಯ ಹಕ್ಕನ್ನು ಕೈ ಬಿಡಲಾಯಿತು. ಆದರೆ ಅದು ಹಕ್ಕಿದೆ, ಆದರೆ ಮೂಲಭೂತ ಹಕ್ಕಾಗಿಲ್ಲ ಅಷ್ಟೇ.
Which amendment removes the right to property from fundamental rights? The answer is 44th Amendment of Act 1978. ಇನ್ನು 16ನೇ ಪ್ರಶ್ನೆ, ಸಂವಿಧಾನಾತ್ಮಕ ಪರಿಹಾರ ಹಕ್ಕಿನ ಬಗ್ಗೆ ವಿವರಣೆಯನ್ನು ನೀಡುವಂತಹ ವಿಧಿ ಯಾವುದು? ಸಂವಿಧಾನಾತ್ಮಕ ಪರಿಹಾರಗಳ ಬಗ್ಗೆ ಸಂವಿಧಾನಾತ್ಮಕ ಪರಿಹಾರದ ಬಗ್ಗೆ ವಿವರಣೆ ನೀಡುವಂಥ ವಿಧಿ ಯಾವುದು ಅಂದರೆ ಸಂವಿಧಾನದ 32ನೇ ವಿಧಿ. ಇದನ್ನು ನಾವು ನಮ್ಮ ಸಂವಿಧಾನದ ಆತ್ಮ ಅಂತ ಕೂಡ ಕರಿಬಹುದು, ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ. ವಿಚ್ ಆರ್ಟಿಕಲ್ ರೆಫರ್ಸ್ ಟು ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್? ದ ಆನ್ಸರ್ ಈಸ್ ಆರ್ಟಿಕಲ್ 32. ಇನ್ನು 17ನೇ ಪ್ರಶ್ನೆ, ಭಾರತೀಯ ಪೌರರಿಗೆ ಲಭ್ಯವಿರುವಂತಹ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟು? ನಮ್ಮ ಮೂಲಭೂತ ಕರ್ತವ್ಯಗಳು ಎಷ್ಟು? ನಮ್ಮ ಸಂವಿಧಾನದಲ್ಲಿ ಅಳವಡಿಸಲಾಗಿರುವಂತಹ ಮೂಲಭೂತ ಕರ್ತವ್ಯಗಳು, ಫಂಡಮೆಂಟಲ್ ಡ್ಯೂಟೀಸ್ ಅಂತ ಕರಿತೀವಿ, ಇವುಗಳ ಸಂಖ್ಯೆ ಎಷ್ಟು ಎಂದಾಗ ಉತ್ತರ 11. ಇವತ್ತು ನಮ್ಮ ಭಾರತದ ಸಂವಿಧಾನದ ಮೂಲಭೂತ ಕರ್ತವ್ಯಗಳ ಪಟ್ಟಿಯಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳ ಪಟ್ಟಿ ಇದೆ ಅಂತಂದರೆ, ಸಂಖ್ಯೆ ಇದೆ ಅಂದರೆ ಅದು 11 ಸಂಖ್ಯೆಗಳನ್ನು, 11 ಅಂಶಗಳನ್ನು, ವಿವರಣೆಗಳನ್ನು ಹೊಂದಿದೆ. ಹೌ ಮೆನಿ ಫಂಡಮೆಂಟಲ್ ಡ್ಯೂಟೀಸ್ ವೇರ್ ದೇರ್ ಇನ್ ದ ಕಾನ್ಸ್ಟಿಟ್ಯೂಷನ್? ದ ಆನ್ಸರ್ ಈಸ್ 11 ಡ್ಯೂಟೀಸ್. ಆರ್ಟಿಕಲ್ 51A ಪಾರ್ಟ್ 4 ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸ್ನೇಹಿತರೆ, ಇಲ್ಲಿಯವರೆಗೆ ಪ್ರಥಮ PUCಯ 5ನೇ ಅಧ್ಯಾಯ, ರಾಜ್ಯಶಾಸ್ತ್ರದ 5ನೇ ಅಧ್ಯಾಯದಲ್ಲಿ ಬರುವಂತಹ ಅತ್ಯಂತ ಪ್ರಮುಖವಾಗಿರುವ 1 ಅಂಕದ ಪ್ರಶ್ನೆಗಳನ್ನು ನಾವು ನೋಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಒತ್ತಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಉತ್ತಮವಾದ ವಿವರಣೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಿದ್ವಿ. ನಮಸ್ಕಾರಗಳು.